ನೋಡಿ, ಬೆಂಗಳೂರಲ್ಲಿ ದಿನೇ ದಿನೇ ವೀಲಿಂಗ್ ನ ಹಾವಳಿ ಹೆಚ್ಚಾಗ್ತಾನೆ ಇದೆ. ಯಾವುದೇ ಕ್ರಮವನ್ನ ತೆಗೆದುಕೊಂಡು ಕೂಡ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಈಗ ಶಾಸಕರು ಎಂಟ್ರಿ ಕೊಟ್ಟಿದ್ದಾರೆ. ಕಠಿಣ ಕ್ರಮ ಆಗಬೇಕು ಅಂತೇಳಿ ಒತ್ತಾಯಿಸಿ ಗೃಹ ಸಚಿವರಿಗೆ ಶಾಸಕ ಸುರೇಶ್ ಕುಮಾರ್ ಅವರು ಪತ್ರವನ್ನ ಬರೆದಿದ್ದಾರೆ. ಹೊಸ ಕಾನೂನು ರಚನೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ನೋಡಿ, ಸುರೇಶ್ ಕುಮಾರ್ ಅವರು ಬರೆದಿರುವಂತಹ ಪತ್ರ, ಕಠಿಣ ಕ್ರಮ ಆಗಬೇಕು ಅಂತೇಳಿ. ನೋಡಿ, ವೀಲಿಂಗ್ ಅನ್ನ ಮಾಡೋದ್ರಿಂದ ಅವ್ರಿಗಷ್ಟೇ ಅಲ್ಲ, ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಇವರ ಹುಚ್ಚಾಟಕ್ಕೆ ಇವತ್ತು ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ರಸ್ತೆಗಳಲ್ಲಿ ವೀಲಿಂಗ್ ಅನ್ನ ಮಾಡೋದು, ಮಾರ್ಕೆಟ್ಗಳಲ್ಲಿ ವೀಲಿಂಗ್ ಅನ್ನ ಮಾಡೋದು, ಇವರ ಹುಚ್ಚಾಟ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಎಷ್ಟೇ ಕಠಿಣವಾದಂತ ನಿರ್ಧಾರವನ್ನ ತೆಗೆದುಕೊಂಡ್ರೂ ಕೂಡ ಇವ್ರಿಗೆ ಬುದ್ಧಿ ಬರ್ತಾ ಇಲ್ಲ. ನೋಡಿ, ಎಲ್ಲೋ ಒಂದ್ ಕಡೆ ವೀಲಿಂಗ್ ಮಾಡೋದು, ಅದನ್ನ ಪಬ್ಲಿಕ್ ಅದನ್ನ ವಿಡಿಯೋ ಮಾಡಿ ಬೆಂಗಳೂರು ಸಂಚಾರಿ ಪೊಲೀಸರಿಗೆ ಟ್ಯಾಗ್ ಅನ್ನ ಮಾಡ್ತಾರೆ. ಅವರನ್ನ ಆ ನಂಬರ್ ಅನ್ನ ಹುಡುಕಿ, ಗಾಡಿಯನ್ನ ಹುಡುಕಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಒಬ್ಬನನ್ನ ಅರೆಸ್ಟ್ ಮಾಡಿದ್ರೆ ಇನ್ನಿಬ್ರು ವೀಲಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಒಂದು ಭಯ ಬರಬೇಕು. ನಾವು ವೀಲಿಂಗ್ ಅನ್ನ ಮಾಡಿದ್ರೆ ನಮ್ಗೆ ಇಂಥ ಒಂದು ಶಿಕ್ಷೆ ಆಗುತ್ತೆ, ನಾವು ಮಾಡಬಾರದು ಅಂತೇಳಿ ಒಂದು ಭಯ ಬರಬೇಕು. ಅಂತ ಒಂದು ಕಾನೂನನ್ನ ತರಬೇಕಾಗತ್ತೆ. ಹಾಗಾಗಿ ಈಗ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗೃಹ ಸಚಿವರಿಗೆ ಪತ್ರವನ್ನ ಬರೆದಿದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ. ನೋಡಿ, ಒಂದು ಕಠಿಣ ಕಾನೂನು ಕ್ರಮವನ್ನ ತನ್ನಿ. ನೋಡಿ, ಎಲ್ಲರೂ ಒಂದು ಮಾರ್ಕೆಟ್ ಫ್ಲೈಓವರ್ ಮೇಲೆ ಹೋಗಿ ಅಥವಾ ಮಲ್ಲೇಶ್ವರಂನ ಮಾರ್ಕೆಟ್ ರೋಡ್ಗೆ ಹೋಗಿ ಇಲ್ಲಿ ಅವ್ರು ವೀಲಿಂಗ್ ಅನ್ನ ಮಾಡಿ ಎಷ್ಟೋ ಜನರಿಗೆ ಗಾಯಗಳಾಗಿದೆ. ಚಿಕ್ಕ ಪುಟ್ಟ ಮಕ್ಕಳಿಗೆ ಗಾಯಗಳಾಗಿದೆ. ಬುದ್ಧಿ ಕನ್ಸನ್ನ ಕಟ್ಕೊಂಡು ಲೋನ್ಗಳನ್ನ ಮಾಡಿಕೊಂಡು ವೆಹಿಕಲ್ಗಳನ್ನ ತಗೊಂಡಿರ್ತಾರೆ. ಆ ವೆಹಿಕಲ್ಗಳು ಡ್ಯಾಮೇಜ್ ಆಗ್ತಾ ಇದೆ ಇವರ ಹುಚ್ಚಾಟದಿಂದಾಗಿ. ಇವರೆಲ್ಲಾದ್ರೂ ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಬೇರೆಯವ್ರಿಗೆ ತೊಂದರೆ ಆಗ್ತಿದೆಯಲ್ಲ, ಇದನ್ನ ಸ್ಟಾಪ್ ಮಾಡಬೇಕು ಅಂತಂದ್ರೆ ಒಂದು ಕಠಿಣ ಕಾನೂನು ಕ್ರಮವನ್ನ ತರಬೇಕು ಅನ್ನೋದು ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಮುಂದಿನ ನೋಡಿ, ಬೆಂಗಳೂರಲ್ಲಿ ದಿನೇ ದಿನೇ ವೀಲಿಂಗ್ ನ ಹಾವಳಿ ಹೆಚ್ಚಾಗ್ತಾನೆ ಇದೆ. ಯಾವುದೇ ಕ್ರಮವನ್ನ ತೆಗೆದುಕೊಂಡು ಕೂಡ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಈಗ ಶಾಸಕರು ಎಂಟ್ರಿ ಕೊಟ್ಟಿದ್ದಾರೆ. ಕಠಿಣ ಕ್ರಮ ಆಗಬೇಕು ಅಂತೇಳಿ ಒತ್ತಾಯಿಸಿ ಗೃಹ ಸಚಿವರಿಗೆ ಶಾಸಕ ಸುರೇಶ್ ಕುಮಾರ್ ಅವರು ಪತ್ರವನ್ನ ಬರೆದಿದ್ದಾರೆ. ಹೊಸ ಕಾನೂನು ರಚನೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ನೋಡಿ, ಸುರೇಶ್ ಕುಮಾರ್ ಅವರು ಬರೆದಿರುವಂತಹ ಪತ್ರ, ಕಠಿಣ ಕ್ರಮ ಆಗಬೇಕು ಅಂತೇಳಿ. ನೋಡಿ, ವೀಲಿಂಗ್ ಅನ್ನ ಮಾಡೋದ್ರಿಂದ ಅವ್ರಿಗಷ್ಟೇ ಅಲ್ಲ, ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಇವರ ಹುಚ್ಚಾಟಕ್ಕೆ ಇವತ್ತು ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ರಸ್ತೆಗಳಲ್ಲಿ ವೀಲಿಂಗ್ ಅನ್ನ ಮಾಡೋದು, ಮಾರ್ಕೆಟ್ಗಳಲ್ಲಿ ವೀಲಿಂಗ್ ಅನ್ನ ಮಾಡೋದು, ಇವರ ಹುಚ್ಚಾಟ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಎಷ್ಟೇ ಕಠಿಣವಾದಂತ ನಿರ್ಧಾರವನ್ನ ತೆಗೆದುಕೊಂಡ್ರೂ ಕೂಡ ಇವ್ರಿಗೆ ಬುದ್ಧಿ ಬರ್ತಾ ಇಲ್ಲ. ನೋಡಿ, ಎಲ್ಲೋ ಒಂದ್ ಕಡೆ ವೀಲಿಂಗ್ ಮಾಡೋದು, ಅದನ್ನ ಪಬ್ಲಿಕ್ ಅದನ್ನ ವಿಡಿಯೋ ಮಾಡಿ ಬೆಂಗಳೂರು ಸಂಚಾರಿ ಪೊಲೀಸರಿಗೆ ಟ್ಯಾಗ್ ಅನ್ನ ಮಾಡ್ತಾರೆ. ಅವರನ್ನ ಆ ನಂಬರ್ ಅನ್ನ ಹುಡುಕಿ, ಗಾಡಿಯನ್ನ ಹುಡುಕಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಒಬ್ಬನನ್ನ ಅರೆಸ್ಟ್ ಮಾಡಿದ್ರೆ ಇನ್ನಿಬ್ರು ವೀಲಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಒಂದು ಭಯ ಬರಬೇಕು. ನಾವು ವೀಲಿಂಗ್ ಅನ್ನ ಮಾಡಿದ್ರೆ ನಮ್ಗೆ ಇಂಥ ಒಂದು ಶಿಕ್ಷೆ ಆಗುತ್ತೆ, ನಾವು ಮಾಡಬಾರದು ಅಂತೇಳಿ ಒಂದು ಭಯ ಬರಬೇಕು. ಅಂತ ಒಂದು ಕಾನೂನನ್ನ ತರಬೇಕಾಗತ್ತೆ. ಹಾಗಾಗಿ ಈಗ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗೃಹ ಸಚಿವರಿಗೆ ಪತ್ರವನ್ನ ಬರೆದಿದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ. ನೋಡಿ, ಒಂದು ಕಠಿಣ ಕಾನೂನು ಕ್ರಮವನ್ನ ತನ್ನಿ. ನೋಡಿ, ಎಲ್ಲರೂ ಒಂದು ಮಾರ್ಕೆಟ್ ಫ್ಲೈಓವರ್ ಮೇಲೆ ಹೋಗಿ ಅಥವಾ ಮಲ್ಲೇಶ್ವರಂನ ಮಾರ್ಕೆಟ್ ರೋಡ್ಗೆ ಹೋಗಿ ಇಲ್ಲಿ ಅವ್ರು ವೀಲಿಂಗ್ ಅನ್ನ ಮಾಡಿ ಎಷ್ಟೋ ಜನರಿಗೆ ಗಾಯಗಳಾಗಿದೆ. ಚಿಕ್ಕ ಪುಟ್ಟ ಮಕ್ಕಳಿಗೆ ಗಾಯಗಳಾಗಿದೆ. ಬುದ್ಧಿ ಕನ್ಸನ್ನ ಕಟ್ಕೊಂಡು ಲೋನ್ಗಳನ್ನ ಮಾಡಿಕೊಂಡು ವೆಹಿಕಲ್ಗಳನ್ನ ತಗೊಂಡಿರ್ತಾರೆ. ಆ ವೆಹಿಕಲ್ಗಳು ಡ್ಯಾಮೇಜ್ ಆಗ್ತಾ ಇದೆ ಇವರ ಹುಚ್ಚಾಟದಿಂದಾಗಿ. ಇವರೆಲ್ಲಾದ್ರೂ ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಬೇರೆಯವ್ರಿಗೆ ತೊಂದರೆ ಆಗ್ತಿದೆಯಲ್ಲ,
ಇದನ್ನ ಸ್ಟಾಪ್ ಮಾಡಬೇಕು ಅಂತಂದ್ರೆ ಒಂದು ಕಠಿಣ ಕಾನೂನು ಕ್ರಮವನ್ನ ತರಬೇಕು ಅನ್ನೋದು ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಮುಂದಿನ ನೋಡಿ, ಬೆಂಗಳೂರಲ್ಲಿ ದಿನೇ ದಿನೇ ವೀಲಿಂಗ್ ನ ಹಾವಳಿ ಹೆಚ್ಚಾಗ್ತಾನೆ ಇದೆ. ಯಾವುದೇ ಕ್ರಮವನ್ನ ತೆಗೆದುಕೊಂಡ್ರು ಕೂಡ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಈಗ ಶಾಸಕರು ಎಂಟ್ರಿ ಕೊಟ್ಟಿದ್ದಾರೆ. ಕಠಿಣ ಕ್ರಮ ಆಗಬೇಕು ಅಂತೇಳಿ ಒತ್ತಾಯಿಸಿ ಗೃಹ ಸಚಿವರಿಗೆ ಶಾಸಕ ಸುರೇಶ್ ಕುಮಾರ್ ಅವರು ಪತ್ರವನ್ನ ಬರೆದಿದ್ದಾರೆ. ಹೊಸ ಕಾನೂನು ರಚನೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ನೋಡಿ, ಸುರೇಶ್ ಕುಮಾರ್ ಅವರು ಬರೆದಿರುವಂತಹ ಪತ್ರ, ಕಠಿಣ ಕ್ರಮ ಆಗಬೇಕು ಅಂತೇಳಿ. ನೋಡಿ, ವೀಲಿಂಗ್ ಅನ್ನ ಮಾಡೋದ್ರಿಂದ ಅವ್ರಿಗಷ್ಟೇ ಅಲ್ಲ, ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಇವರ ಹುಚ್ಚಾಟಕ್ಕೆ ಇವತ್ತು ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ರಸ್ತೆಗಳಲ್ಲಿ ವೀಲಿಂಗ್ ಅನ್ನ ಮಾಡೋದು, ಮಾರ್ಕೆಟ್ಗಳಲ್ಲಿ ವೀಲಿಂಗ್ ಅನ್ನ ಮಾಡೋದು, ಇವರ ಹುಚ್ಚಾಟ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಎಷ್ಟೇ ಕಠಿಣವಾದಂತ ನಿರ್ಧಾರವನ್ನ ತೆಗೆದುಕೊಂಡ್ರೂ ಕೂಡ ಇವ್ರಿಗೆ ಬುದ್ಧಿ ಬರ್ತಾ ಇಲ್ಲ. ನೋಡಿ, ಎಲ್ಲೋ ಒಂದ್ ಕಡೆ ವೀಲಿಂಗ್ ಮಾಡೋದು, ಅದನ್ನ ಪಬ್ಲಿಕ್ ಅದನ್ನ ವಿಡಿಯೋ ಮಾಡಿ ಬೆಂಗಳೂರು ಸಂಚಾರಿ ಪೊಲೀಸರಿಗೆ ಟ್ಯಾಗ್ ಅನ್ನ ಮಾಡ್ತಾರೆ. ಅವರನ್ನ ಆ ನಂಬರ್ ಅನ್ನ ಹುಡುಕಿ, ಗಾಡಿಯನ್ನ ಹುಡುಕಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಒಬ್ಬನನ್ನ ಅರೆಸ್ಟ್ ಮಾಡಿದ್ರೆ ಇನ್ನಿಬ್ರು ವೀಲಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಒಂದು ಭಯ ಬರಬೇಕು. ನಾವು ವೀಲಿಂಗ್ ಅನ್ನ ಮಾಡಿದ್ರೆ ನಮ್ಗೆ ಇಂಥ ಒಂದು ಶಿಕ್ಷೆ ಆಗುತ್ತೆ, ನಾವು ಮಾಡಬಾರದು ಅಂತೇಳಿ ಒಂದು ಭಯ ಬರಬೇಕು. ಅಂತ ಒಂದು ಕಾನೂನನ್ನ ತರಬೇಕಾಗತ್ತೆ. ಹಾಗಾಗಿ ಈಗ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗೃಹ ಸಚಿವರಿಗೆ ಪತ್ರವನ್ನ ಬರೆದಿದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ. ನೋಡಿ, ಒಂದು ಕಠಿಣ ಕಾನೂನು ಕ್ರಮವನ್ನ ತನ್ನಿ. ನೋಡಿ, ಎಲ್ಲರೂ ಒಂದು ಮಾರ್ಕೆಟ್ ಫ್ಲೇವರ್ ಮೇಲೆ ಹೋಗಿ ಅಥವಾ ಮಲ್ಲೇಶ್ವರಂನ ಮಾರ್ಕೆಟ್ ರೋಡ್ಗೆ ಹೋಗಿ ಇಲ್ಲಿ ಅವ್ರು ವೀಲಿಂಗ್ ಅನ್ನ ಮಾಡಿ ಎಷ್ಟೋ ಜನರಿಗೆ ಗಾಯಗಳಾಗಿದೆ. ಚಿಕ್ಕ ಪುಟ್ಟ ಮಕ್ಕಳಿಗೆ ಗಾಯಗಳಾಗಿದೆ. ಬುದ್ಧಿ ಕನ್ಸನ್ನ ಕಟ್ಕೊಂಡು ಲೋನ್ಗಳನ್ನ ಮಾಡಿಕೊಂಡು ವೆಹಿಕಲ್ ಗಳನ್ನ ತಗೊಂಡಿರ್ತಾರೆ. ಆ ವೆಹಿಕಲ್ ಗಳು ಡ್ಯಾಮೇಜ್ ಆಗ್ತಾ ಇದೆ ಇವರ ಹುಚ್ಚಾಟದಿಂದಾಗಿ. ಇವರೆಲ್ಲಾದ್ರೂ ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಬೇರೆಯವ್ರಿಗೆ ತೊಂದರೆ ಆಗ್ತಿದೆಯಲ್ಲ, ಇದನ್ನ ಸ್ಟಾಪ್ ಮಾಡಬೇಕು ಅಂತಂದ್ರೆ ಒಂದು ಕಠಿಣ ಕಾನೂನು ಕ್ರಮವನ್ನ ತರಬೇಕು ಅನ್ನೋದು ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಮುಂದಿನ ನೋಡಿ, ಬೆಂಗಳೂರಲ್ಲಿ ದಿನೇ ದಿನೇ ವೀಲಿಂಗ್ ನ ಹಾವಳಿ ಹೆಚ್ಚಾಗ್ತಾನೆ ಇದೆ. ಯಾವುದೇ ಕ್ರಮವನ್ನ ತೆಗೆದುಕೊಂಡ್ರು ಕೂಡ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಈಗ ಶಾಸಕರು ಎಂಟ್ರಿ ಕೊಟ್ಟಿದ್ದಾರೆ. ಕಠಿಣ ಕ್ರಮ ಆಗಬೇಕು ಅಂತೇಳಿ ಒತ್ತಾಯಿಸಿ ಗೃಹ ಸಚಿವರಿಗೆ ಶಾಸಕ ಸುರೇಶ್ ಕುಮಾರ್ ಅವರು ಪತ್ರವನ್ನ ಬರೆದಿದ್ದಾರೆ. ಹೊಸ ಕಾನೂನು ರಚನೆ ಮಾಡುವಂತೆ ಒತ್ತಾಯಿಸಿ